ಮೇ ಬಿ ಬರೋದು ಡೌಟು ವಿನೋದು. ಬದಲಾವಣೆಗಳು ಕಂಡು ಬಂದಿದೆ ಮುತ್ತಣ್ಣಿನಲ್ಲಿ ಅಂತ ಅಂದ್ರೆ ನಮ್ಗೆ ಗೊತ್ತಿಲ್ಲ, ನೀವೇ ಕಮೆಂಟ್ ಮಾಡಿ ಕೇಳಿ. ಕಾಲೇಜ್ಗೆ ಬ್ಲಷ್ ಅಲ್ವಾ, ಒಂದೇ ದಿನ ಕಲರ್ ಡ್ರೆಸ್ ನೋಡಿ, ಹಂಗಾಗಿ ಬ್ಲಷ್ ನಮ್ ಕಾಲದಲ್ಲಿ ಅದಕ್ಕೆ ಹೇಳ್ತಾ ಇದೀನಿ, ಸುಮ್ಮನೆ ಓಡಿಸಿ ಅಂದ್ರೆ ಕೊಟ್ಬಿಡಿ ಅಂತ. 11ನೇ ತಿಂಗಳು ರನ್ನಿಂಗು, ಅಷ್ಟು ಬೇಗ ಆಗೋಯ್ತಲ್ಲ. ಏನು ಹೇಳ್ತೀರಿ ಇದಕ್ಕೆ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮದಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ 6:30 ಎದ್ದಿದ್ದೀನಿ. ಎದ್ದು ತಿಂಡಿ ಮಾಡಬೇಕು. ದೋಸೆಗೆಲ್ಲ ರುಬ್ಬಿಟ್ಟಿದ್ದೆ, ಚಟ್ನಿ ಮಾಡಿ ಸ್ವಲ್ಪ ಸಾಗು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಬೇಗನೆ ಇದೆ, ಯಾಕೆಂದರೆ ಸ್ವಲ್ಪ ಒಂದು ವಿಡಿಯೋ ಶೂಟ್ ಮಾಡಿಸ್ಬೇಕಿತ್ತು ನಿಶಂದು. ಅವಳು ಹೋಗೋ ಅಷ್ಟರಲ್ಲಿ ವಿಡಿಯೋ ಶೂಟ್ ಮಾಡಿಸ್ಬೇಕು. ಸೊ ಹಾಗಾಗಿ ಎರಡನ್ನೂ ಮುಗಿಸ್ಬೇಕು, ತಿಂಡಿನೂ ಮುಗಿಸ್ಬೇಕು, ವಿಡಿಯೋ ಶೂಟು ಮುಗಿಸ್ಬೇಕು ಅವಳದು. ಸೊ ಎಲ್ಲನೂ ಮಾಡಿಸ್ಬೇಕು ಇವಾಗ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ದೋಸೆ ರೆಡಿ, ಅವಳ ಬಾಕ್ಸು ಕೂಡ ರೆಡಿ. ಅವಳಿಗೆ ತಿನ್ನೋಕ್ಕೆ ಇವಾಗ ಕೊನೆಗೂ ಕಾಯಿನ ಸುಲ್ದಿ ಚಟ್ನಿ ಮಾಡಾಕ್ತು. ಕಳ್ಳ ನೋಡಿ ಹೆಂಗೆ ನೀರು ಕುಡಿತಾ ಇದ್ದಾನೆ. ಚಂಪು ನಿಶನ್ ರೂಮಲ್ಲಿದ್ದಾನೆ, ಇನ್ನೂ ನಿಶಾ ಎದ್ದಿಲ್ಲ. ಕಳ್ಳನ ಥರ ಬಂದು ಕುಡಿತಾ ಇದ್ದಾರೆ. ಮಂಗಳಮ್ಮ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲ. ಕಾಲೇಜಿಗೆ ಬ್ಲಷ್ ಹಾಕೋಯ್ತಾರೆ ನೋಡಿ ಗೈಸ್, ಕಾಲೇಜ್ಗೆ ಬ್ಲಷ್ ಅಲ್ವಾ, ಒಂದೇ ದಿನ ಕಲರ್ ಡ್ರೆಸ್ ನೋಡಿ, ಹಂಗಾಗಿ ಬ್ಲಷ್. ನಮ್ಮ ಕಾಲದಲ್ಲಿ ಹಿಂಗೆ ನಿಮಿಷದಲ್ಲಿ ಏನು ರೆಡಿಯಾಗಿ ನಡ್ಕೊಂಡು ಹೋಗಿ ಬಸ್ ಸ್ಟಾಪ್ಗೆ ಬಸ್ ಹಿಡ್ಕೊಂಡು ಬಸ್ ಸ್ಟಾಪಲ್ಲಿ ಇದ್ದು ತಿರ್ಗಾ ನಡ್ಕೊಂಡು ಹೋಗ್ತಿದ್ವಿ. ಇಷ್ಟು ಕಷ್ಟ ಪಟ್ಕೊಂಡು ನೋಡಿ ಹಂಗೆ ಮಾಡಿರೋದು. ಗಾಡಿ ಕೊಡ್ಸಿದೀವಿ, ಜುಯಿ ಅಂತ ಹೋಯ್ತಾಳೆ. ಬ್ಲಷ್ ಕಾಣಿಸ್ತಿಲ್ಲ, ಮುಂದೆ ಬಾ, ಸ್ವಲ್ಪ ಹಾಕಿರೋದು. ಡಾರ್ಕ್ ಸ್ಪಾಟ್ಸ್ ಆರ್ ವೆರಿ ಕಾಮನ್ ಪ್ರಾಬ್ಲಮ್ ಫಾರ್ ಎವ್ರಿ ಗರ್ಲ್ಸ್. ಅದಾಗೋದೇ ಹಾರ್ಮೋನ್ ಚೇಂಜಸ್ಸಿಂದ, ಇಲ್ಲಾಂತಂದರೆ ಸನ್ ಎಕ್ಸ್ಪೋಜರಿಂದ. ಅದನ್ನು ನಾವು ಹೆಫಿಷಿಯಸ್ ಪ್ರಾಡಕ್ಟಿಂದ ಟ್ರೀಟ್ ಮಾಡಬೇಕು. ಸೊ ಫಾರ್ ದ್ಯಾಟ್ ಐ ಆಮ್ ಯೂಸಿಂಗ್ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸೆರಮ್. ಸೊ ಇದು ಕ್ಲಿಯರ್ ಯುವರ್ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಗಿವ್ಸ್ ಗ್ಲೋಯಿಂಗ್ ಸ್ಕಿನ್. ಹಾಗೆ ಇದರಲ್ಲಿ 100% ಆರ್ಗ್ಯಾನಿಕಲಿ ಸೋರ್ಸ್ಡ್ ಟರ್ಮರಿಕ್ ಇದೆ, ಜೊತೆಗೆ 10% ಗ್ಲೈಕಾಲಿಕ್ ಆ್ಯಸಿಡ್ ಆ್ಯಂಡ್ 2% ನಿಯಾಸಿನಮೈಡ್ ಇದೆ. ಇದು ನಾನಿಲ್ಲಿ 2 to 3 ಡ್ರಾಪ್ಸನ್ನು ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಫೇಸ್ ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಸಿ ಅದು ಹೇಗೆ ಅಬ್ಸರ್ವ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ದೆನ್ ಯು ಕ್ಯಾನ್ ಕಂಟಿನ್ಯೂ ವಿತ್ ಯುವರ್ ಅಪ್ಲೈಯಿಂಗ್ ಮಾಯಿಶ್ಚರೈಸರ್ ಟು ಲಾಕ್ ದ ಮಾಯಿಶ್ಚರ್ ಅಂತಲೇ ಹೇಳ್ಬೋದು. ಈ ಪ್ರಾಡಕ್ಟು ನಿಮಗೂ ಬೇಕು ಅಂತಂದರೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ಸಿಗ್ತಾ ಇದೆ. ಹಾಗೆ ಯು ಕ್ಯಾನ್ ಗೋ ಚೆಕ್ಔಟ್ ದ ಪ್ರಾಡಕ್ಟ್ ಟುಡೇ ಟು ಗೆಟ್ ಗ್ರೇಟ್ ಡಿಸ್ಕೌಂಟ್. ಲಿಂಕ್ಸ್ ಆರ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಇವಾಗ ನಾವು ಆಚೆ ಹೋಗಿ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸಿಕೊಂಡು ನಾವು ಇವಾಗ ಮನೆ ಕಡೆ ಹೊರಟಿದ್ದೇವೆ. ಇವಾಗ ಟೈಮು 4:30 ಆಗಿದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಸೊ ಇವಾಗ ಹೋಗಿ ತಿನ್ನಬೇಕು. ಮನೇಲಿ ಅಡುಗೆ ಮಾಡಬೇಕು. ಫಸ್ಟ್ಲಿ ತಿನ್ನಬೇಕು ಅಂದರೆ ಬೆಳಗ್ಗೆಯಿಂದ ಆಚೆ ಓಡಾಡೋದೇ ಆಯಿತು. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ನೆನ್ನೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಆಚೆ ಹೋಗಿದ್ದು ಮತ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸಗಳಿತ್ತು. ಆ್ಯಂಡ್ ನನ್ನೊಂದಿಗೆ ನಮ್ಮ ಮನೆಯವರಿದ್ದಾರೆ, ನಿಖಿಲ್ ರವೀಂದ್ರ ಅವರು. ಸೊ ಇವಾಗ ಸ್ವಲ್ಪ ಮನೆಗೆ ಐಟಮ್ಸು ಕೂಡ ಬೇಕು, ತೊಗೊಂಡು ಒಟ್ಟಿಗೆ ಮನೆಗೆ ಹೋಗುವ. ಬನ್ನಿ. ಅಂಗಡಿ ಬಂದಿದ್ದೇವೆ ಶಾಪಿಂಗ್, ತರಕಾರಿ ಶಾಪಿಂಗಿಗೆ. ಸ್ವಲ್ಪ ಇತ್ತು ಮನೆಯಲ್ಲ ತರಕಾರಿ ಎಲ್ಲ. ಇವಾಗೇನು ಸ್ವಲ್ಪ ನೆಸೆಸರಿ ಏನೇನಿದೆ ಅದು ಮಾತ್ರ ತೊಗೊತಾ ಇದ್ದೀನಿ. ಈ ಬೆಂಡೆಕಾಯಿ, ಸೌತೆಕಾಯಿ, ಕ್ಯಾರೆಟ್, ಸ್ವಲ್ಪ ಸೊಪ್ಪುಗಳು, ಹೀರೆಕಾಯಿ ಅಷ್ಟು ಮಾತ್ರ ತೊಗೊಳ್ತಾ ಇದ್ದೀನಿ. ಇವಾಗ ತೊಗೊಂಡು ಮನೆಗೆ ಹೋಗುವ. ನಾನು ಉಪ್ಪಟ್ಟು ಮಾಡ್ತಾಯಿದ್ದೀನಿ. ಹಬ್ಬದಲ್ಲಿ ಮಾಡಿದ್ದು ಇನ್ನೂ ಸ್ವಲ್ಪ ಹಂಗೆ ಇತ್ತು ಫ್ರಿಜ್ಜಲ್ಲಿ. ಒಂದು 5-6 ಆಗಲ್ಲ, ಒಂದು 8 ಆಗುತ್ತೆ. ಸೊ ಬೇಯಿಸ್ಬಿಟ್ಟು ಇಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಜೊತೆಗೆ ಉಪ್ಸಾರು ಮಾಡ್ತಾಯಿದ್ದೀನಿ. ತಂದಿರೋ ತರಕಾರಿನೆಲ್ಲ ಹಂಗೆ ತೊಳೆದಿಟ್ಟೆ ಅಲ್ಲೇ. ಸೊ ಇವಾಗ ತರಕಾರಿ ಉಪ್ಸಾರು, ಉಪ್ಪಟ್ಟು, ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ, ಮಲಗಿದ್ದಾರೆ. ಎಷ್ಟಾಯ್ತು ಗೊತ್ತಾ ಉಂಡೆ? 1 2 3 4 5 6 7 8 ಆಗಿದೆ ಕರೆಕ್ಟಾಗಿ. ಸಬಾಷ್. ಇವಾಗ ತಟ್ಟುವ ಸಮಯ. ಮೈಸೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ಮುತ್ತಣ್ಣ ಅಂತೂ ಕೆಳಗಡೆ ಇಳಿಯೋದೇ ಇಲ್ಲ.
ಬೆಳಗ್ಗೆ ಮೇಲೋದ್ರೆ ತಿಂಡಿ ತಿನ್ಕೊಂಡು ಅಲ್ಲವ್ರೆ ತೋರಿಸಿ ತಿಂಡಿ ತಿನ್ಕೊಂಡು ಇನ್ನು ಇಳಿಯೋದೇ ಮಧ್ಯಾಹ್ನ ಊಟಕ್ಕೆ ಮತ್ತೆ ಊಟ ಮಾಡ್ಕೊಂಡು ಮೇಲೆ ಹೋಗ್ತಾರೆ. ಅದು ಯಾಕೆ ಹಿಂಗೆ ಬದಲಾವಣೆಗಳು ಕಂಡು ಬಂದಿದೆ ಮುತ್ತಣ್ಣನಲ್ಲಿ ಅಂತ ಅಂದರೆ ನಮ್ಗೆ ಗೊತ್ತಿಲ್ಲ. ನೀವೇ ಕಮೆಂಟ್ ಮಾಡಿ ಕೇಳಿ ಯಾಕೆ ಮುತ್ತಣ್ಣ ಅಂತ. ಹಾರ್ಡ್ಲಿ ಅವಣ್ಣನ ಮುಖನೇ ನೋಡಿಲ್ಲ ನಾನು ಇವತ್ತು, ಈಗಲೇ ನೋಡ್ತಾ ಇರೋದು. ಇವಾಗಲೇ ಟೈಮು 7 ಗಂಟೆ ಆಗಿದೆ. ಎಲ್ಲಿ ಬಂದಿದೆ ನಾನು ಯಾರೋ ಕೆಲ್ಸದ ಮೇಲೆ ಹೋಗ್ತಾ ಇದ್ದೆ, ಪಟ್ಟನ ಒಂದು ಪೇಪರ್ ಕೊಟ್ಟರು ಅಷ್ಟೇ. ಅದು ಬಿಟ್ಟು ಬೆಳಗ್ಗೆ ನೋಡಿಲ್ಲ, ಮಧ್ಯಾಹ್ನ ನೋಡಿಲ್ಲ. ಇವಾಗಲೇ ಎಷ್ಟು ಟೈಮ್ 5:30. ಫುಲ್ಲು ಪಬ್ಜಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಗೈಸ್, ಸಿಕ್ಕಾಪಟ್ಟೆ ಅಡಿಕ್ಟೆಡು ಪಬ್ಜಿಗೆ. ನಾನು ಹೇಳ್ತಾ ಇದ್ದೀನಿ ಅಣ್ಣ ಜಾಸ್ತಿ ಅಡಿಕ್ಟ್ ಆಗಬೇಡ ಅಂತ, ಇನ್ನು ಅವ್ರಿಷ್ಟ. ಸೊ ಇನ್ನು ಸೇಬಣ್ಣೆಲ್ಲ ಬಂದಿದೆ. ನೆನ್ನೆ ಸ್ವಾತಿ ಒಂದು ಕಿತ್ಕೊಂಡು ಹೋದ್ಲು. ನಾನು ಇದ್ರಲ್ಲಿ ಬಂದಿದ್ದನ್ನ ಒಂದು ದಿನಕ್ಕೂ ತಿಂದಿರಲಿಲ್ಲ. ಈಗ ರೀಸೆಂಟಾಗಿ ಏನೋ ಒಂದು ತಿಂದೆ, ಬಟ್ ತುಂಬ ಚೆನ್ನಾಗಿತ್ತು. 3 ವರ್ಷದಿಂದ ಮನೆಗೆ ಬಂದಾಗಿಂದ ತಿಂದೇ ಇರಲಿಲ್ಲ. ಇದಕ್ಕೆಲ್ಲ ಕವರ್ ಕಟ್ಟಿ ಇಟ್ಟಿದ್ದಾಳೆ ಮಿಷಾ. ಗಿಡಗಳೆಲ್ಲ ಬಂದು ಪಕ್ಷಿಗಳು ಹಾಳು ಮಾಡುತ್ತೆ ಅಂತ ಅಂದ್ಬಿಟ್ಟು. ಬಿಟ್ಟಣ್ಣ ಹೌದಾ? ನೀನು ನನ್ನ ಬಗ್ಗೆ ನೋಡಿ, ಗಾಡಿ ಕೀ ಎತ್ಕೊಂಡು ಎಲ್ಗೆ ಹೋಗ್ತವ್ರೆ ನೋಡಿ ಬೆಳಗ್ಗೆ. ಯಾವ ಗಾಡಿ? ಯಾಕೆ 3 ತಿಂಗಳಾದ್ಮೇಲೆ ಸ್ಟಾರ್ಟ್ ಮಾಡಿರೋದು ಅದನ್ನು. ಜಾವನ ತೆಗೆದು ಅಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ಅದನ್ನು ಯೂಸೇ ಮಾಡ್ತಾ ಇರಲಿಲ್ಲ, ಬ್ಯಾಟ್ರಿ ಹೋಗಿದೆ ಅಂತ ಅಂದ್ಬಿಟ್ಟು. ಬ್ಯಾಟ್ರಿ ಹಾಕ್ಸಕ್ಕೆ ಕೊಟ್ಟಿದ್ರಾ? ಇದೇನಿದ್ದು ಮಳೆಗೆ ಬಂದಿರೋದಾ? ಹಾಂ ಯಪ್ಪ, ನಾನು ಹಿಡಿಯಲ್ಲ ಕಣಪ್ಪ. ಶಂಕ ಇದು. ಅಯ್ಯೋ ಈ ಗಾಡಿ ತಗೊಂಡು 3 ವರ್ಷ ಆಗಿಲ್ವಾ? ಇವತ್ತೇ ನೋಡ್ತಾ ಇರೋದು ನಾನು ಗಾಡಿ ಮೇಲೆ ಹತ್ತಿರೋದನ್ನ. ನಾನು ಗಾಡಿ ಎತ್ತದೇನೆ 4-5 ತಿಂಗಳು. 4-5 ತಿಂಗಳೇನಲ್ಲ, 2 ವರ್ಷದ ಮೇಲಾಯ್ತು. ಅಂದ್ರೆ ಕ್ಲೀನಾಗಿ ಓಡಿಸೋದೇ ಇಲ್ವಲ್ಲ. ಓಡಿಸಿದೆ 4-5 ತಿಂಗಳು. ವಿನೋದ್ ಇದ್ದಾಗ ವಿನೋದ್ ಓಡಿಸ್ತಾ ಇದ್ದ. ಅವನು ಏನಿಲ್ಲಿಂದ ಒಂದು ಸರ್ಕಲ್ಗೆ ಹೋಗ್ತಾ ಇದ್ದ, ಬರ್ತಾ ಇದ್ದ. ಆ್ಯಂಡ್ ಸಾಕಷ್ಟು ಜನ ವಿನೋದ್ ಬಗ್ಗೆ ಕೇಳ್ತಾ ಇದ್ದೀರ, ವಿನೋದಲ್ಲಿ ಬರಲ್ವಾ ಅಂತ. ಐ ಥಿಂಕ್ ಅವನು ಮೇ ಬಿ ಬರೋದು ಡೌಟು ವಿನೋದು. ಬಿಕಾಸ್ ಅವ್ರ ತಂಗಿದು ಮದುವೆ ಸೆಟ್ ಆಗ್ತಾ ಇದೆ. ಆಲ್ಸೋ ಅವ್ರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಎಲ್ಲದು ಇವನೇ ದೊಡ್ಡವನಾಗಿರೋದ್ರಿಂದ ಇವನೇ ನೋಡ್ಕೊಳ್ತಾ ಇದ್ದಾನೆ. ಸೊ ಅವನಿಗೆ ಬರೋಕ್ಕಿಷ್ಟ, ಬಟ್ ಅವ್ರ ಫ್ಯಾಮಿಲಿಗಳಲ್ಲಿ ಸ್ವಲ್ಪ ಇರುತ್ತಲ್ವ, ಅವ್ರ ತಂದೆ ತಾಯಿ ಜವಾಬ್ದಾರಿ ಆಗಿರ್ಬೋದು, ಅವ್ರ ತಂಗಿ ಜವಾಬ್ದಾರಿ, ಇವನ್ನೆಲ್ಲ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಅವ್ನಿಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಇಲ್ಲಿಗೆ ಬರೋಕ್ಕೆ. ಸೊ ಲೆಟ್ಸ್ ಸಿ. ಬಟ್ ನಾವು ಅವ್ನು ಯಾವತ್ತು ಬಂದ್ರೂ ನಾವು ನಮ್ಮ ಜೊತೆ ಇರಿಸ್ಕೊಳ್ಳೋಕ್ಕೆ ರೆಡಿ. ಸೊ ಅವನ ಅನುಕೂಲ ಅಂತ ಅಂದ್ಬಿಟ್ಟು ನಾವು ಸುಮ್ಮನಾಗಿದ್ದೀವಿ. ಸೊ ಮೇ ಬಿ ಅವನು ಸದ್ಯಕ್ಕೆ ಬರೋದು ಡೌಟು. ಆ್ಯಂಡ್ ಇವಾಗ ತೆಗಿತಾ ಇದ್ದೀವಿ ಈ ಗಾಡಿನ. 1 ನಿಮಿಷ ಆಫ್ ಮಾಡಿ. ಈ ಗಾಡಿ 2 ವೀಲರ್ ಇಲ್ಲ ಅಂತ ತಗೊಂಡಿದ್ದು. ಇವಾಗ ನೋಡಿದ್ರೆ ಎತ್ತಿ ಯೂಸೇ ಮಾಡಲ್ಲ. ನಮ್ಮ ಮನೇಲಿರೋ 2 ವೀಲರ್ಗಳು ನೋಡಿ ಇಷ್ಟಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಓಡಿಸಿ ಅಂದರೆ ಕೊಟ್ಬಿಡಿ ಅಂತ. ಮಾರೋದು ಇಲ್ಲ, ಈ ಕಡೆ ಓಡಿಸೋದು ಇಲ್ಲ, ಹಂಗಾಗಿದೆ ಕತೆ. ಅಯ್ಯೋ ದೇವಾ. ಸೊ ಈ ಚಳಿಗೆ ಬೆಚ್ಚು ಒಂದು ಟೀ ಕುಡಿಯೋಣ ಅಂದ್ಬಿಟ್ಟು ನಾನು ನಮ್ಮ ಮನೆಯವ್ರ ಜೊತೆ ಗಾಡೀಲಿ ಬಂದೆ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ನಾವು ಆ ಗಾಡೀಲಿ ಒಂದು ಮೆಮೊರಿ ಏನಂದರೆ, ನನಗೆ ಮೈಸೂರು ಟು ಬೆಂಗಳೂರವರೆಗೂ ನನಗೆ ಕಾಲೇಜಿಗೆ ಡ್ರಾಪ್ ಮಾಡಿದರು ನಿಖಿಲ್ ಅವರು. ನನಗೆ ಎಕ್ಸಾಮ್ ಇತ್ತು ಅಂತ ಅಂದ್ಬಿಟ್ಟು ಮೈಸೂರು ಟು ಬೆಂಗಳೂರು. ಅವಾಗಿನ್ನೂ ಹೈವೇನೂ ಇದಾಗಿರಲಿಲ್ಲ, ಅಂದರೆ ಹೈವೇ ಸರ್ವಿಸ್ ರೋಡ್ ಇರಲಿಲ್ಲ, ಹಳೇ ರೋಡ್ ಇತ್ತು. ಆವಾಗ ಆ ರೋಡಲ್ಲಿ ಕುತ್ಕೊಂಡು ಹೋಗಿ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ನನಗೆ. ಸೊ ಅಲ್ಲಿ ಬೆಂಗಳೂರಿಗೆ ಡ್ರಾಪ್ ಮಾಡಿದರು ಎಕ್ಸಾಮ್ ಅಂತ ಅಂದ್ಬಿಟ್ಟು. ಸೊ ಆ ಒಂದು ಮೆಮೊರಿ. ಆ್ಯಂಡ್ ನಮ್ಮ ಕ್ರೆಟಾದಲ್ಲೂ ತುಂಬ ಮೆಮೊರೀಸ್ ಇದೆ, ಜಾವಾದಲ್ಲೂ ತುಂಬ ಮೆಮೊರೀಸ್ ಇದೆ. ಆ್ಯಂಡ್ ಇವಾಗ ಕರೆಂಟ್ಲಿ ಇರೋ ನಮ್ಮ ಥಾರ್ ರಾಕ್ಸನ್ನು ಹೆಂಗೆ ಕಂಡುಹಿಡಿತಾರೆ ಜನ ಅಂತಂದರೆ, ನಂಬರ್ ಪ್ಲೇಟಿಂದ ಎಷ್ಟೊಂದು ಜನ ಕಂಡುಹಿಡಿತಾರೆ. ಸೊ ಇವಾಗ ಟೀ ಕುಡಿತಾ ಇದ್ದೀನಿ. ಇವ್ರಿಗೆ ಮ್ಯಾಗಿ ಆರ್ಡರ್ ಮಾಡಿದ್ದಾರೆ. ಮ್ಯಾಗಿನ ತಿನ್ಕೊಂಡು ಕೊಡಿ, ಹೇಳಿ ಏನಾದರೂ ಮಾತಾಡಿ ಸ್ವಲ್ಪ. ಹಾಂ, ಆಮೇಲೆ ಮನೇಲೆಲ್ಲ ಫ್ಲ್ಯಾಟ್ ಮಲ್ಕೊಬಿಟ್ಟಿದ್ದಾರೆ. ಬೋರ್ ಆಗ್ತಾಯಿತ್ತು ನನಗೆ ಮನೇಲಿ. ಈಶಾನು ಮಲ್ಕೊಬಿಟ್ಟಿದ್ಲು, ಮುತ್ತಣ್ಣ ಅಂತೂ ಫುಲ್ಲು ಪಬ್ಜಿ ಆಡ್ತಾಯಿದ್ರು. ಇನ್ನು ನಾವಿಬ್ಬರೇ ಸುಮ್ಮನೆ ಕೂತಿದ್ವಿ. ಹಂಗಾಗಿ ಒಂದು ಸ್ವಲ್ಪ ಆಚೆ ಓಡಾಡ್ಕೊಂಡು ಬರೋಣ ಅಂದ್ಕೊಂಡು ಬಂದ್ವಿ. ಈಗ 2.5 months ಇದೆ ನಮ್ಮ 1 year ಆ್ಯನಿವರ್ಸರಿಗೆ. ಏನು ಪ್ಲ್ಯಾನ್ಸು? ಮಾತಾಡಿ ಜೋರಾಗಿ. ಫುಲ್ ಪ್ಲ್ಯಾನಾ? ಎಷ್ಟು ಬೇಗ ಆಗೋಯ್ತಲ್ಲ 1 ವರ್ಷ. ನೋಡಿ ನನ್ನ ಜೊತೆ ಖುಷಿಯಾಗಿದ್ದರೆ ಹೆಂಗೆ ಟೈಮ್ ಹೋಗೋದೇ ಗೊತ್ತಾಗಿಲ್ಲ ನಿಮಗೆ.
ಮಾತೇ ಇಲ್ಲ ಹೇಳಿ. ರಿಯಾಕ್ಷನ್ ತೋರಿಸ್ತಾ ಇದ್ದೀನಿ. ಬಿಸಿ ನೋಡಿ, ನಾನೇನೋ ಕೇಳಿದ್ರೆ ಅವರೇನೋ ಹೇಳ್ತಾರೆ. ಏನಂತೀರಾ ನನ್ನ ಒಂದು ಲೈನ್ಸ್ಗೆ? ಸೂಪರ್. ಸೂಪರು. ಅಯ್ಯೋ ದೇವ್ರೇ, ಹೇಗನ್ನಿಸ್ತಾ ಇದೆ? 1 ವರ್ಷ ಆಲ್ಮೋಸ್ಟ್ ಕಳೆದೋಯ್ತು. 11ನೇ ತಿಂಗಳು ರನ್ನಿಂಗು. ಇಷ್ಟು ಬೇಗ ಆಗೋಯ್ತಲ್ಲ. ಹೌದು. ಏನು ಹೇಳ್ತೀರಿ ಇದಕ್ಕೆ? ಹೇಳೋವರೆಗೂ ಬಿಡಲ್ಲ ನಾನು, ಹೇಳಲೇಬೇಕು. ಏನು ಬೇಗ ಆಗೋಯ್ತು ಅಂತನಾ? ಹಾಂ, ಹೌದು, ಬೇಗ ಆಗೋಯ್ತು. ನಂಗಂತೂ ಆ ಪ್ರಿಪ್ರೇಷನ್ ಎಲ್ಲ ಮಾಡ್ತಿದ್ದಿದ್ದು ಇನ್ನೂ ಕಣ್ಣಲ್ಲಿ ಹಂಗೆ ಇದೆ. ಎಷ್ಟು ಬೇಗ 1 ವರ್ಷ ಆಗೋಯ್ತಾದರೆ. ಇಂಥ ತಿನ್ನೋದ್ರಲ್ಲಿ ಬ್ಯುಸಿ. ತಿನ್ನಲಿ ಬಿಡಿ, ತಿನ್ನಿ. ಓಕೆ, ಈ ವ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.